ಲಿಟ್ರಲಿ 4 ವರ್ಷದಿಂದ ನಮ್ಮ ಬಾಸ್ದು ಒಂದು ಮೂವಿನೂ ಕೂಡ ಬಂದಿರಲಿಲ್ಲ. ಸೊ ಫೈನಲಿ ಇವತ್ತು ನಮಗೆ ಟಾಕ್ಸಿಕ್ ಸಿನಿಮಾ ಸಿಕ್ತು. ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಟಾಕ್ಸಿಕ್ ಸಿನಿಮಾ ನೋಡ್ಕೊಂಡು ಬಂದು ಇವತ್ತು ನಾನು ನನ್ನ ರಿವ್ಯೂನ ಕೊಡ್ತಾಯಿದ್ದೀನಿ. ನನಗೆ ಅನಿಸಿದ್ದು ಮನ್ಸಾರೆ ಅನಿಸಿದ್ದನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಇಲ್ಲ ಆ ಥರ ಅದೇ ಈ ಥರನವರು ಕಮೆಂಟೇ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಸೊ ಫಸ್ಟ್ ಆಫ್ ಆಲು ಇಷ್ಟ ಇಲ್ಲ ಅದಿಲ್ಲ ಇದಿಲ್ಲ ಅನ್ನೋರು ವಿಡಿಯೋನು ಮಾಡೋಕ್ಕೋಗ್ಬೇಡಿ, ಕಮೆಂಟು ಮಾಡೋಕ್ಕೋಗ್ಬೇಡಿ. ಯಾಕೆಂತಂದರೆ ಅದೆಲ್ಲ ಅವ್ರವ್ರ ಪರ್ಸ್ನಲ್ಲು. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊ ಒಡ್ಡಾಡಿ, ಆಯಿತಾ? ಯಾಕೆ ಬೇರೆಯವ್ರಿಗೆ ಹೇಳ್ತೀರಾ ಅಲ್ವಾ? ಸೊ ನನಗೇನು ಅನ್ನಿಸ್ತು, ಆ್ಯಸ್ ಎ ಯಶ್ ಫ್ಯಾನ್ ಆಗು ಕೂಡ ಹೇಳ್ತೀನಿ, ನಾರ್ಮಲ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗಲೂ ಏನು ಅನ್ನಿಸ್ತು ಅನ್ನೋದ ನಾನು ನನಗನ್ಸಿದ್ದು ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ನಾರ್ಮಲ್ ಆಡಿಯನ್ಸ್ ಆಗಿ ನೀವು ಹೋಗಿ ನೋಡ್ತು ಅಂತಂದರೆ, ನಾನು ಯಶ್ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ, ನಾರ್ಮಲ್ ಆಡಿಯನ್ಸ್ ಆಗಿ ನೀವು ಹೋಗಿ ನೋಡ್ತು ಅಂತಂದರೆ, ನನಗೆ ಗೊತ್ತು ಕೆಲವೊಂದಷ್ಟು ಸಿನಿಮಾಗಳು ಚೆನ್ನಾಗಿದ್ದರೂ ಕೂಡ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದರೂ ಕೂಡ, ಒಳ್ಳೆ ಹೀರೋಯಿನ್ಸ್ಗಳು ಆ್ಯಕ್ಟಿಂಗ್ ಮಾಡಿದರೂ ಕೂಡ ಕೆಲವ್ರಿಗೆ ಅದನ್ನು ಅರಗಿಸ್ಕೊಳಕ್ಕಾಗಲ್ಲ. ಓಕೆ, ಸೊ ಹಂಗದೆ ಹಿಂಗದೆ ಆ ಥರ ಅದೇ ಈ ಥರ ಅದೇ ಅನ್ನೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಅವರನ್ನು ಇಷ್ಟಪಡ್ತಾರಲ್ಲ ಅಷ್ಟೇ. ಈಗ ನೀವು ನನ್ನ ಇಷ್ಟಪಟ್ಟಿಲ್ಲ ಅಂತಂದರೆ, ಸೊ ನೀವು ನಾನು ಏನೇ ವೀಡಿಯೋ ಮಾಡಿದ್ರು ಕೂಡ ನಿಮ್ಗೆ ಇಷ್ಟನೇ ಆಗಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಯಾರು ದ್ವೇಷ ಇದೆ, ನಿಮ್ಗೆ ಯಾರ ಮೇಲಾದರೂ ರಿವೆಂಜ್ ಇತ್ತು ಅಂತಂದರೆ, ಅವ್ರನ್ನ ನೀವು ಏನೇ ಮಾಡಲಿ, ಅವ್ರೋಗ ಅನ್ನ ಸಂದರ್ಪಣೆ ಮಾಡಲಿ ಅಥವಾ ಯಾರಿಗೋ ಏನೋ ಒಂದು ಎಲ್ಪ್ ಆದರೂ ಮಾಡಲಿ, ಏನಾದರೂ ಮಾಡಲಿ, ಅವ್ರ ಮೇಲೆ ನಿಮ್ಮ ಕರುಣೆನೇ ಬರಲ್ಲ. ಹಂಗೆ ಇಲ್ಲಿ ನೀವು ನಾರ್ಮಲ್ ಆಡಿಯನ್ಸ್ ಆಗಿ ನೀವು ಹೋಗಿ ನೋಡೋಕ್ಕೆ ಹೋದಾಗ ಎಷ್ಟೊಂದು ಜನಕ್ಕೆ ಯಶ್ ಅವರು ನಿಜವಾಗ್ಲೂ ನಿಮಗೆ ಇಂಪ್ರೆಸ್ ಮಾಡ್ತಾರೆ, ಆಯಿತಾ? ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ತಾರೆ. ಏನು ತೆಗ್ದವ್ರೆ ಗುರು, ಏನು ಮಾಡವ್ರೆ ಗುರು, ಎಷ್ಟು ಖರ್ಚು ಮಾಡೋರು ಗುರು, ಏನು ಈ ಥರ ಲುಕ್ಕು, ಏನು ಈ ಥರ ಸ್ಟೈಲಿಶು, ಯಪ್ಪ. ನೀವು ಯಶ್ ಅವ್ರನ್ನ ಒಂದು ಹೇರ್ ಸ್ಟೈಲಲ್ಲಿ ನೀವು ನೋಡಿರ್ತೀರ, ಲಾಂಗ್ ಹೇರ್ಸಲ್ಲಿ ಫುಲ್ಲು ಕೂದಲು ಬಿಟ್ಕೊಂಡು. ಸೊ ಇದರಲ್ಲಿ ನಿಮಗೆ ಮಲ್ಟಿಪಲ್ ಅಂದರೆ ಡಿಫ್ರೆಂಟ್ ಆದಂಥ ಒಂದು ಅವತಾರದಲ್ಲಿ ನೀವು ನೋಡಿದಾಗ ಇರೋ ಮೆಟೀರಿಯಲ್ ಅಂದರೆ ಇದು ಗುರು ಅಂತ ನಿಮಗೆ ಫೀಲ್ ಆಗುತ್ತೆ, ನೀವು ನಾರ್ಮಲ್ ಆಡಿಯನ್ಸ್ ಆಗಿ ನೀವು ನೋಡ್ತಿದ್ದಾಗ. ಇನ್ನು ನಾನು ಯಶ್ ಫ್ಯಾನ್ ಆಗಿ ಹೇಳ್ಬಿಡ್ತೀನಿ ಅಂತಂದರೆ ತಡ್ಕೊಳಕ್ಕಾಗಲ್ಲ, ಹಂಗೆ ಹೇಳ್ಬಿಡ್ತೀನಿ. ನೋಡಿ ಫಸ್ಟ್ ಆಫ್ ಆಲು ಸಿನಿಮಾ ಕಡೆ ತಿರುಗು ನೋಡಲ್ಲ ಅಂತ ನೋಡಿ. ಕೆಲವರು ತಿರುಗು ನೋಡಲ್ಲ, ನನಗೆ ಯಾವ ಸಿನಿಮಾಗಳು ಹುಚ್ಚಲ್ಲ, ನಾವು ಹಿಡ್ಕೊಳ್ಳೋದೆಲ್ಲ ಗುರು, ಅವೆಲ್ಲ ದಡ್ಡ ನನ್ನ ಮಕ್ಳುಗಳು ಸಿನಿಮಾಗಳು ನೋಡೋರು, ಅವ್ರನ್ನೆಲ್ಲ ಯಾಕೆ ಹೋಗಿ ಬೆಳೆಸ್ತಾರೆ, ಯಾಕೆ ಹೋಗಿ ನೋಡ್ತಾರೆ ಅಂತಾರೆ ನೋಡಿ. ಅಂಥವ್ರಿಗೆ ಹುಚ್ಚು ಬರೆಸಿ ಸಿನಿಮಾಗಳು ಕರ್ಕೊಬರೋದು ಯಶ್ ಅವರು. ಓಕೆ, ಸೊ ಲಿಟ್ರಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಆ ತಾಕತ್ತು ಯಶ್ ಅವ್ರಿಗಿದೆ. ಓಕೆ, ಸೊ ಬೇರೆ ಆ್ಯಕ್ಟರ್ಸ್ಗಳಿಗೂ ಕೂಡ ಇದೆ, ಬಟ್ ಯಶ್ ಅವ್ರಿಗೆ ಎಷ್ಟು ಕ್ಲಿಯರ್ ಕಟ್ ಆಗಿದೆ ಅಂತಂದರೆ, ಅಬ್ಸರ್ವ್ ಮಾಡಿ ನೋಡಿ, ಥಿಯೇಟ್ರಿಗೆ ಬರೆದವರೆಲ್ಲ ಸಿನಿಮಾ ನೋಡಬೇಕು ಅಂತ ಬತ್ತಾವ್ರೆ ಟಾಕ್ಸಿಕ್ನ. ಯಾಕೆ ಹೇಳಿ? ಆ ಒಂದು ಆಡಿಯನ್ಸ್ ಪಲ್ಸ್ ಏನು ಅದೊಂದು ಇದಿರುತ್ತೆ ಗೊತ್ತಾ, ಆ ಜುಮ್ ಅನ್ಸೋದು, ಅದು ಯಶ್ ಅವ್ರಿಗೆ ಸಿಕ್ಕಾಬಟ್ಟೆ ಮಸ್ತಾಗಿ ಗೊತ್ತಿದೆ. ಓಕೆ, ಲಿಟ್ರಲಿ ನಾನು ಯಶ್ ಫ್ಯಾನ್ ಆಗಿ ನಾನು ಹೋಗಿ ನೋಡಿದಾಗ ಏನು ಹಿಂಗೆ ಮಾಡಾಕ್ಬಿಟ್ಟವ್ರೆ ಅಂತ ಅನ್ನಿಸ್ತು. ಅಂತಂದರೆ ಆ ಥರ ಲೆವೆಲ್ಲು, ಆ ಥರ ಡಿಫ್ರೆಂಟು ಸೌಂಡ್ಸ್ಗಳಾಗ್ಬೋದು, ಸಾಂಗ್ಸ್ಗಳಾಗ್ಬೋದು, ನಾವು ಯಶ್ ಅವ್ರನ್ನ ಈ ಥರ ನಾವು ಯಾವತ್ತೂ ಕೂಡ ನೋಡಿಲ್ಲ. ಓಕೆ, ಸೊ ಆ ಥರ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳು ಮತ್ತು ಫುಲ್ಲು ಇನ್ವಾಲ್ವ್ಮೆಂಟು. ಓಕೆ, ಬಟ್ ಇದು ಫಸ್ಟ್ ಟೈಮ್ ನೋಡಿದಾಗ ನಾವು ಏನೋ ಒಂದು ಎಕ್ಸೈಟ್ಮೆಂಟಲ್ಲಿ ಹೋಗಿರ್ತೀವಿ, ಹಿಂಗಿರುತ್ತೆ ಹಂಗಿರುತ್ತೆ ಅಂದ್ಕೊಂಡು. ಸೊ ಆಗ ನಮಗೆ ಸೊ ಕರೆಕ್ಟಾಗಿ ಸಿನಿಮಾ ಅರ್ಥ ಆಗದೇ ಇರ್ಬೋದು. ಯಾಕೆಂತಂದರೆ ಆ ಗೊಂದಲದಲ್ಲಿ ಹೋಗಿರ್ತೀವಿ, ಸೊ ಹಿಂಗೆಲ್ಲ ಹೋಗಿರ್ತೀವಿ. ಒಂದು 2-3 ಸಲ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಹೆಂಗಿದೆ ಸ್ಟೋರಿ ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕು ಇಳಿದುಬಿಟ್ಟು. ಅಂತಂದರೆ ಈಗ ನೋಡಿ, ಈಗ ನಿಮಗೆ ನಾರ್ಮಲ್ ಸ್ಟೋರಿಗೂ ಇದಕ್ಕೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ. ನೀವು ಕರೆಕ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು. ಈಗ ನೋಡಿ, ಈಗ ಲವ್ ಗಿವ್ ಮಾಡಿದಾಗ ಫೇಲ್ಯೂರ್ ಆದಾಗ ಸೊ ಅಲ್ಲಿ ಆಗುವಂಥ ಪೇಯ್ನ್ ಏನಿದೆ, ಅದು ಒಂಥರ ಪೇಯ್ನು. ಓಕೆ, ಆ್ಯಂಡ್ ಅದೇ ಥರ ಯಾರು ಕಳ್ಕೊಂಡಾಗ ಆಗುವಂಥ ಪೇಯ್ನ್ ಇದೆ, ಅದೊಂಥರ ಪೇಯ್ನು. ಸೊ ಇಲ್ಲಿ ಕಂಪ್ಲೀಟ್ಲಿ ಈ ಒಂದು ರಾಯ ಕ್ಯಾರೆಕ್ಟರ್ ಏನಿದೆ, ಸೊ ಅವನಿಗೆ ಅರಿವೇ ಆಗ್ತಾರಲ್ಲ, ಅವ್ನು ಮಾಡ್ತಾ ಇರೋದು ಸರಿನಾ ತಪ್ಪ, ಅವನಿಗೆ ಅದೇ ಒಂಥರ ಹುಮ್ಮಸ್ ಕೊಡ್ತಾ ಇರುತ್ತೆ, ಮಾಡ್ತಾ ಇರೋದೆಲ್ಲ ಅವ್ನು ಖುಷಿ ಕೊಡ್ತಾ ಇರುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಸಿನಿಮಾ ಮುಗಿಬೇಕಾದ್ರೆ ಅವನಿಗೆ ರಿಯಲೈಸ್ ಆಗುತ್ತೆ. ಓಕೆ, ಅದು ಯಾವ ಥರ ರಿಯಲೈಸ್ ಆಗುತ್ತೆ ಅಂತಂದರೆ, ಲಿಟ್ರಲಿ ಅವ್ನು ಬದುಕಿದ್ದು ಸತ್ತೊಂದು ಥರ ಆಗ್ಬಿಡ್ತಾನೆ. ಅಂದರೆ ಆ ಕ್ಯಾರೆಕ್ಟರ್ ಹಂಗೆ ಆಗಿಬಿಡುತ್ತೆ. ಸೊ ನೀವು ಎಷ್ಟು ಆ್ಯಕ್ಟಿವಿಟೀಸ್ಗಳಂದರೆ ಟ್ರೈಲರಲ್ಲಿ ಇದೆಲ್ಲ ನೋಡಿರ್ತೀರಲ್ಲ ಗ್ಲಿಮ್ಸ್ಗಳು, ಸೊ ಇಷ್ಟು ಕೆಟ್ಟ ಮನುಷ್ಯನ ರಾಯ ಅಂತ ನಿಮಗೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ನಿಗೆ ಅವೆಲ್ಲ ಅವ್ನು ಮಾಡಿರೋ ಇದಕ್ಕೆಲ್ಲ ಸೊ ಅವ್ನಿಗೆ ಹೆಂಗೆ ಅದು ಹಿಡ್ಕೊಂಡು ಕೊರಗುತ್ತೆ, ಹೆಂಗೆ ಅವ್ನಿಗೆ ಗಿಲ್ಟಿ ಫೀಲ್ ಆಗುತ್ತೆ ಅನ್ನೋದೇ ಈ ಸಿನಿಮಾ. ಓಕೆ, ನಾನು ಸ್ಟೋರಿಗಳೆಲ್ಲ ಹೇಳಕ್ಕೆ ಹೋಗೋದಿಲ್ಲ, ನನಗೇನು ತಲೆ ಕೆಟ್ಟಿಲ್ಲ ಸ್ಟೋರಿಗಳೆಲ್ಲ ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡು ಹೇಳೋಕ್ಕೆ. ಯಾಕೆಂತಂದರೆ ನೀವು ಸಿನಿಮಾ ನೋಡಬೇಕು. ನಾನು ಸ್ಟೋರಿ ಹೇಳಿದ್ರೆ ನೀವು ನೋಡ್ಕೊಂಡು ಅದನ್ನು ನೋಡ್ಬಿಟ್ಟು ನೀವು ಸಿನಿಮಾ ತಿಳ್ಕೊಂಡ್ರೆ ಏನು ಸಿಕ್ತು ನಿಮಗೆ? ಖುಷಿ ಸಿಗ್ತಾ? ಎಂಜಾಯ್ ಮಾಡ್ದಂಗೆ ಆಯ್ತಾ? ಆಗಲ್ಲ. ನಾನು ಯಶ್ ಆಗೋಕ್ಕಾಯ್ತದ ಮಾತಲ್ಲೇ ಎಲ್ಲನೂ ಸ್ಟೋರಿ ಹೇಳೋಕ್ಕೆ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇದನ್ನು ಹೋಗಿ ಥಿಯೇಟ್ರಲ್ಲೇ ನೋಡಿ. ಓಕೆ, ಖಂಡಿತವಾಗ್ಲೂ ನಿಮಗೆ 1000% ಇಷ್ಟ ಆಗುತ್ತೆ.
ಸೊ ನೀವು ಯಾವುದೇ ಸಿನಿಮಾನ ನೀವು ಮೈಂಡಲ್ಲಿ ಇಟ್ಕೊಬಿಡಿ ಫಸ್ಟ್ ಆಫ್ ಆಲ್. ಓಕೆ, ಸೊ ಆ ಸಿನಿಮಾ ಇತ್ತು, ಹಿಂಗಿತ್ತು, ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ 100% ನೀವು ಯಾವ ಸಿನಿಮಾನೂ ಕೂಡ ಮೈಂಡಲ್ಲಿ ಇಟ್ಕೊಳ್ದೇ ನೀವು ಹೋಗಿ ನೋಡ್ತು ಅಂತಂದರೆ ಸೊ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ಸೊ ನೀವು ಇದನ್ನು ನೀವು ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ನಿಮಗೆ ಕೆಲವೊಂದೊಂದು ಸಲ ಹಂಗೆ ಅನ್ನಿಸ್ಬೋದು, ಸೊ ಏನೋ ಗೊತ್ತಾಯ್ತಲ್ವ ಅಂತ. ಹಂಗೆ ಈಚೆಗೆ ಬಂದು ನಿಧಾನಕ್ಕೆ ಯೋಚನೆ ಮಾಡಿದಾಗ ಓಕೆ, ರಾಯ ಕ್ಯಾರೆಕ್ಟ್ರು ಹಿಂಗಿತ್ತು, ಸೊ ಯಾಕೆ ಅವ್ನು ಗಿಲ್ಟಿ ಫೀಲಲ್ಲಿ ಹಿಂಗೆ ಒದ್ದಾಡ್ದ, ಲಾಸ್ಟಲ್ಲಿ ಯಾಕೆ ಹಂಗಾಯಿತು, ಟಿಕೆಟ್ ಯಾಕೆ ಬಂತು, ಸೊ ಇದೆಲ್ಲ ಅಂದರೆ ಟಿಕೆಟ್ ಕ್ಯಾರೆಕ್ಟರ್ ಯಾಕೆ ಬಂತು ಅನ್ನೋದೆಲ್ಲ ನಿಮಗೆ ರಿಯಲೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಸ್ಟರ್ ಮೈಂಡ್ ಓಡಿಸಿದ್ದಾರೆ ಅನ್ನೋದು ನಿಮ್ಗೆ ಅಲ್ಲ ಅರ್ಥ ಆಗುತ್ತೆ. ಲಿಟ್ರಲಿ ಒಂದು ಹಾಲಿವುಡ್ ಮೂವಿನ ನೀವು ನೋಡಿದಾಗ ಹೆಂಗೆ ಫೀಲ್ ಆಗುತ್ತೋ ಅದೇ ಥರ ಫೀಲು. ಸೆಕೆಂಡ್ಗೂ ಸಾಂಗು, ಸೆಕೆಂಡ್ಗೂ ಫೈಟು, ಅವನ ಅಜ್ಜಿ ಸೆಕೆಂಡ್ಗೂ ಶೂಟು, ಡಗ 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 ಡಗ. ಆಮೇಲೆ ಲಿಟ್ರಲಿ ಆ ಒಂದು ಸ್ಟೈಲಿಶ್ ಲುಕ್ ಏನಿದೆ ಯಶ್ ಅವರು ಪಕ್ಕ ಕ್ರೇಜಿ ಅಂತ ಅನ್ಕಡಿ ಗೈಸ್. ಲಿಟ್ರಲಿ ಒಂಥರ ಗೂಸ್ ಬಂಪ್ಸ್. ಆ ಡಿಫ್ರೆಂಟ್ ಶೇಡ್ಸಲ್ಲಿ ನೋಡೋದೇ ಒಂಥರ ಆ ಡ್ರೆಸ್ಸಿಂಗ್ ಸೆನ್ಸು, ಆ ಹೇರ್ ಸ್ಟೈಲು, ಆ ಗಾಗಲ್ಸು, ಅವನ ಅಜ್ಜಿ ಆ ಓಲೆ ಮಾತಾಡೋಂಗಿಲ್ಲ ಗೈಸ್. ಲಿಟ್ರಲಿ ನನಗೆ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಯಶ್ ಫ್ಯಾನ್ ಆಗಿಲ್ಲ ಅಂದರೂ ಕೂಡ 100% ಇಷ್ಟ ಆಗ್ತಿತ್ತು. ಸೊ ಆ ಥರ ಸಿನಿಮಾ ಮಾಡಿದ್ದಾರೆ. ನೀವು ಹೋಗಿ ಒಂದು ಸಲ ನೋಡಿ, ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನೀವು ಮಾತಾಡಿ, ಇಷ್ಟ ಆಗಿಲ್ವಾ ಏನು ಮಾತಾಡೋಕ್ಕೆ ಹೋಗಬೇಡಿ, ಸಿಂಪಲ್ಲು. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಯಾಕೆ ಮಾತಾಡ್ತೀರಾ? ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಇರಿ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಸೊ ನೀವು ಇಷ್ಟ ಇಲ್ಲ, ಹಂಗಿಲ್ಲ, ಸ್ಟೋರಿ ಅದಿಲ್ಲ ಇದಿಲ್ಲ ಅಂತ ಅನ್ನೋರಲ್ಲ. ಸೊ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಓಕೆ, ನಾನು ಅವ್ರನ್ನ ನೋಡ್ಕೊಂಡೆಲ್ಲ ಸಿನಿಮಾಗೆ ಹೋಗಿಲ್ಲ ಇವತ್ತಿನವರೆಗೂ. ಓಕೆ, ನಾನು ನೋಡಬೇಕು ಅನ್ಸೋ ನಾನು ಹೋಗ್ತೀನಿ. ನಾನು ಅವಾಗ ಹೇಳಿದ್ನಲ್ಲ, ಆಡಿಯನ್ಸ್ ಪಲ್ಸು ಯಶ್ ಅವ್ರಿಗೆ ಸಖತ್ತಾಗಿ ಗೊತ್ತಿದೆ. ಸಿನಿಮಾಗೆ ಹೋಗಲ್ಲ ಅಂದೋನು ಕರೆಸೋ ತಾಕತ್ತಿರೋದು ಯಶ್ ಅವ್ರಿಗೆ. ಸೊ ಹಾಗಾಗಿ ನಾನು ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಇವ್ರನ್ನ ನೀವು ನೋಡಬೇಡಿ, ಅದು ಇದು ನೋಡ್ಕೊಂಡು ಕಮೆಂಟ್ಸ್ಗಳು ನೋಡ್ಕೊಂಡೆಲ್ಲ ಸಿನಿಮಾಗೆ ಹೋಗಬೇಡಿ. ಪರ್ಫೆಕ್ಟಾಗಿ ಸಖತ್ತಾಗೆ ಮಾಡಿದ್ದಾರೆ ನಮ್ಮ ಬಾಸು. ಕಾದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಒಂದು ಸಲ ಹೋಗಿ ನೋಡಿ. ಅವರ ಇಟ್ಸ್ ಯು ಅಂತ ಒಂದು ಸಾಂಗ್ ಬರ್ತದೆ, ಆ ಸಾಂಗ್ನೇ ನೋಡಿ. ಪಿಕ್ಚರ್ ನೀವು ನೋಡೋದಕ್ಕೆ ಕಾಸು ಅಲ್ಲೇ ಕೊಟ್ಟಂಗೆ ಆಯ್ತದೆ. ಇನ್ನೂ ನಿಮಗೆ ಅಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ಕಿಯಾರ ಅವರು ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೋಡಿ, ಅಲ್ಲಾದರೂ ನಿಮಗೆ ಕಾಸು ಕೊಟ್ಟಿದ್ದಕ್ಕೆ ವ್ಯಾಲ್ಯೂ ಸಿಗ್ತದೆ. ಹಂಗೂ ನಿಮ್ಗೆ ಕಾಸು ಕೊಟ್ಟಿದ್ದೆಲ್ಲೂ ವ್ಯಾಲ್ಯೂ ಆಗ್ತಾಯಿಲ್ಲ ಅಂತಂದರೆ ಯಶ್ ಅವ್ರು ಹೇರ್ ಸ್ಟೈಲ್ಗೆ ಕಾಸು ಕೊಟ್ಟಂಗೆ ವ್ಯಾಲ್ಯೂ ಆಯ್ತದೆ. ಓಕೆ, ಲಿಟ್ರಲಿ ಕಾಸು ಎಲ್ಲೂ ಕೂಡ ವೇಸ್ಟ್ ಆಗೋಲ್ಲ. ಎಂಜಾಯ್ ಮಾಡ್ಕೊಂಡು ಬನ್ನಿ. ಸಿನಿಮಾ ಥರ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಇಷ್ಟ ಆಗಿಲ್ಲ ಅಂದರೆ ಏನಾಗ್ಬಿಟ್ಟದು? ಏನು ಜಗತ್ತೇನು ಮುಳುಗೋಯ್ತದ? 2 ಅವರ್ 3 ಅವರ್ ಪಿಕ್ಚರ್ ನೋಡಿರ್ತೀರ. ಏನಾಗ್ಬಿಡ್ತದಪ್ಪ 3 ಅವರಲ್ಲಿ ನೀವು ಫೋನಲ್ಲಿ ರೀಲ್ಸ್ ನೋಡೋದಿಲ್ವಾ, ಯೂಟ್ಯೂಬ್ ವೀಡಿಯೋಗಳು ನೋಡೋದಿಲ್ವಾ? ಏನು 3 ಅವರಲ್ಲಿ ಏನಾರ ಒಂದು ಸೀನ್ ಇಷ್ಟ ಆಗಲಿಲ್ಲ ಅಂದ ತಕ್ಷಣ ಹಂಗದೆ ಹಿಂಗದೆ, ಚೆನ್ನಾಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಅಂದ್ಬಿಡೋದು. 3 ಅವರಲ್ಲಿ ಎಲ್ಲೆಲ್ಲೋ ಟೈಮ್ ಪಾಸ್ ತಿನ್ನೋಕ್ಕೆ ಓಡಾಡೋಕ್ಕೆಲ್ಲ ಟೈಮ್ ಪಾಸ್ ಮಾಡೋದಿಲ್ವೇ? ಹಾಗೆ ದೇವರಾಣೆ ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ ಗೈಸ್, ಲಿಟ್ರಲಿ. ಸೊ ಸುಮ್ಮನೆ ಹಾಗೆಲ್ಲ ಇದು ಮಾಡ್ತಾವ್ರೆ. ಸೊ ನೀವು ಹೋಗಿ ನೋಡ್ಕೊ ಬನ್ನಿ, ಆಮೇಲೆ ನೀವೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೇನಿಸ್ತು ಕಮೆಂಟ್ ಹಾಕಿ. ಸಿಗೋಣ. ಲವ್ ಯು ಆಲ್ ಗೈಸ್.